ಹೈಕೋರ್ಟ್ ಮುಖ್ಯಮಂತ್ರಿಗಳು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದೆ. ಈ ಮೂಲಕವಾಗಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟ ಕ್ರಮವನ್ನ ಪ್ರಶ್ನಿಸಿ ಏನು ಅರ್ಜಿಯನ್ನ ಹಾಕೊಂಡಿದ್ರು. ಈ ವಿಷಯವಾಗಿ ಕೋರ್ಟ್ 11 ವಿಷಯಗಳನ್ನ ಪ್ರಸ್ತಾಪ ಮಾಡಿ ಆದೇಶವನ್ನ ಮಾಡಿದೆ. ಇದರಲ್ಲಿ ರಾಜ್ಯಪಾಲರ ಆದೇಶದ ವಿಷಯವಾಗಿ ಸ್ಪಷ್ಟಪಡಿಸಿದೆ. ಎಲ್ಲವೂ ಕಾನೂನಿನ ಅನ್ವಯವಾಗಿದೆ ಅನ್ನೋದನ್ನ ಕೂಡ ಹೇಳಿದ್ದಾರೆ. 197 ಪುಟಗಳ ಆದೇಶದಲ್ಲಿ ಏನಿದೆ ಅನ್ನುವಂಥ ಅಂಶ ಎಲ್ಲವೂ ಕಾನೂನಿನ ಪ್ರಕಾರವಾಗಿ ಆಗಿದೆ. ರಾಜ್ಯಪಾಲರ ಆದೇಶ ವಿವೇಚನಾ ಶೂನ್ಯವಾಗಿಲ್ಲ, ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂತಹ ಆರೋಪವನ್ನ ಮಾಡಿ ವಾದವನ್ನ ಮಂಡಿಸಲಾಗಿತ್ತು. ವಿವೇಚನೆ ಶೂನ್ಯವಾಗಿಲ್ಲ ಅಂತ ಹೇಳಿದೆ. ಎಲ್ಲವೂ ಕೂಡ ಕಾನೂನಿನ ಅಡಿಯಲ್ಲೇ ತೀರ್ಪನ್ನ ತೆಗೆದುಕೊಳ್ಳಲಾಗಿದೆ. ತನಿಖಾಧಿಕಾರಿಯಿಂದ ಮುಂಚಿತವಾಗಿ ತನಿಖೆ ನಡೆಸಿ ವರದಿ ಪಡೆಯೋ ಅಗತ್ಯವಿಲ್ಲ. ಇದನ್ನ ಅವರು ಹೇಳಿದ್ರು. ತನಿಖಾಧಿಕಾರಿಯಿಂದ ವರದಿಯನ್ನ ತೆಗೆದುಕೊಳ್ಬೇಕು ಅಂತ ಆ ರೀತಿ ಇಲ್ಲ ಅಂತ ಹೇಳಿದೆ. ಸೆಕ್ಷನ್ 17A ಅಡಿಯಲ್ಲಿ ಖಾಸಗಿ ವ್ಯಕ್ತಿಯು ಪ್ರಾಸಿಕ್ಯೂಷನ್ ಮಂಜೂರಾತಿಗೆ ಅನುಮತಿಯನ್ನ ಪಡೆಯಬಹುದು. ಸಂಪುಟದ ಸಲಹೆಯನ್ನು ಕೂಡ ರಾಜ್ಯಪಾಲರು ತಿರಸ್ಕರಿಸಬಹುದು. ಸಂಪುಟದಲ್ಲಿ ಏನೇ ನಿರ್ಧಾರಗಳನ್ನ ತೆಗೆದುಕೊಂಡು ಅದನ್ನ ಸಲಹೆ ರೂಪದಲ್ಲಿ ಕೊಟ್ಟರೂ ಕೂಡ ಅದನ್ನ ರಾಜ್ಯಪಾಲರು ಆಕ್ಸೆಪ್ಟ್ ಮಾಡಬೇಕು ಅಂತಿಲ್ಲ, ತಿರಸ್ಕರಿಸಬಹುದು. ಖಾಸಗಿ ದೂರುದಾರರು ರಾಜ್ಯಪಾಲರಿಂದ ಅನುಮತಿಯನ್ನ ಪಡೆಯಬಹುದು ಅಂತ ಹೇಳಿದೆ. ಖಾಸಗಿ ದೂರುದಾರರು ಎಲ್ಲಿ ಕಂಪ್ಲೇಂಟ್ ಕೊಡಬೇಕು, ರಾಜ್ಯಪಾಲರಿಂದ ಅನುಮತಿಯನ್ನ ಕೋರಬಹುದಾ ಬೇಡವಾ, ಇದಕ್ಕೆ ಹೌದು ಅಂತ ಹೇಳಿದೆ. ಪೊಲೀಸ್ ಅಧಿಕಾರಿಯೇ ಅನುಮತಿಯನ್ನ ಕೊಡಬೇಕು ಅನ್ನುವಂತಹ ಅಗತ್ಯತೆ ಇಲ್ಲ. ಪೊಲೀಸ್ ಅಧಿಕಾರಿಯ ಮೂಲಕವಾಗಿ ಅನುಮತಿಯನ್ನ ಕೋರಬೇಕು ಅನ್ನುವಂತಹ ಪ್ರಶ್ನೆ ಬರೋಲ್ಲ. ಖಾಸಗಿ ದೂರುದಾರರು ಕೂಡ ಅನುಮತಿಯನ್ನ ಕೋರಬಹುದು. ಇದಕ್ಕೆ ಅವಕಾಶಗಳು ಇದೆ. ಅವರು ನೇರ ರಾಜ್ಯಪಾಲರ ಬಳಿ ಅನುಮತಿಯನ್ನ ಕೋರಬಹುದು ಅಂತ ಹೇಳಿದೆ. ಖಾಸಗಿ ದೂರುದಾರರ ವಿಷಯವಾಗಿ ಒಂದು ಸ್ಪಷ್ಟನೆ ಕೂಡ ಸಿಕ್ಕಿದೆ. ರಾಜ್ಯಪಾಲರ ಆದೇಶದಲ್ಲಿ ಯಾವುದೇ ಲೋಪಗಳು ಕಾಣಿಸ್ತಾ ಇಲ್ಲ, ಯಾವುದೇ ರೀತಿಯಾದಂತಹ ತಪ್ಪುಗಳು ಅಥವಾ ಅದರಲ್ಲಿ ಏನಾದರೂ ಸಮಸ್ಯೆಗಳು ಕಾಣಿಸ್ತಾ ಇಲ್ಲ ಅಂತ ಹೇಳಿದೆ ಕೋರ್ಟ್. ರಾಜ್ಯಪಾಲರ ಒಂದು ಆದೇಶದ ವಿಷಯವಾಗಿ ಕಡತಗಳಲ್ಲಿ ನಿರ್ಧಾರದ ಹಿಂದಿನ ಕಾರಣವನ್ನು ದಾಖಲಿಸಿದ್ರೆ ಸಾಕಾಗತ್ತೆ. ಅಂದರೆ ಇದಕ್ಕೆ ಯಾವುದಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಾ ಇದ್ದೀನಿ ಅನ್ನೋದನ್ನ ಅವರು ಕಡತಗಳಲ್ಲಿ ನಿರ್ಧಾರದ ಹಿಂದಿನ ಒಂದು ಲೈನ್ನಲ್ಲಿ ಹೇಳಿದ್ರೆ ಸಾಕು. ರಾಜ್ಯಪಾಲರು ಅಗಾಧವಾದಂತಹ ವಿವೇಚನೆಯನ್ನ ಬಳಸಿದ್ದಾರೆ ಅನ್ನೋದನ್ನ ಸಂಪೂರ್ಣವಾಗಿ ಆಲಿಸಿದ ನಂತರದಲ್ಲಿ ತಿಳಿದು ಬರ್ತಾ ಇದೆ ಅಂತ ಕೋರ್ಟ್ ಹೇಳಿದೆ. ರಾಜ್ಯಪಾಲರು ಅಗಾಧವಾದ ವಿವೇಚನೆಯನ್ನ ಬಳಸಿದ್ದಾರೆ. ತನಿಖೆಗೆ ಅನುಮತಿ ಕೊಡೋ ಮುನ್ನ ವಿಚಾರಣೆ ಆಗಬೇಕು ಎಂಬುದು ಕೂಡ ಕಡ್ಡಾಯವಲ್ಲ. ತನಿಖೆ ನಡೆಸೋದಕ್ಕೂ ಮೊದಲು ಸಿದ್ದರಾಮಯ್ಯನವರ ವಿರುದ್ಧವಾಗಿ ತನಿಖೆಯನ್ನು ನಡೆಸೋ ಮುನ್ನ ವಿಚಾರಣೆಯನ್ನ ಆಲಿಸಬೇಕು ಅನ್ನುವಂತಹ ಒಂದು ಅಗತ್ಯತೆಯೂ ಕೂಡ ಕಡ್ಡಾಯ ಅಲ್ಲ, ಮ್ಯಾಂಡೇಟ್ ಅಲ್ಲ ಅಂತ ಹೇಳಿದೆ. ಫಲಾನುಭವಿಗಳು ಅರ್ಜಿದಾರರ ಕುಟುಂಬದವರೇ ಆಗಿದ್ದಾರೆ, ಅಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬದವರೇ ಆಗಿದ್ದಾರೆ, ಅವರ ಪತ್ನಿ. ಆ ಕಾರಣಕ್ಕಾಗಿ ಇದು ಸಂಶಯಕ್ಕೆ ಅವಕಾಶ ಆಗುತ್ತೆ. ಇನ್ನು ಸಿಎಂ ಕುಟುಂಬದವರೇ ಫಲಾನುಭವಿ ಆಗಿದ್ದಾರೆ, ಆ ಕಾರಣಕ್ಕಾಗಿ ತನಿಖೆ ಅಗತ್ಯವಿದೆ ಅಂತ ಕೋರ್ಟ್ ಹೇಳಿದೆ. ತನಿಖೆಯ ವಿಷಯವಾಗಿ ಏನು ಕೋರ್ಟ್ ಹೇಳಿದೆ ಅನ್ನೋದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸಿಎಂ ಕುಟುಂಬದವರೇ ಫಲಾನುಭವಿ ಆಗಿರೋದ್ರಿಂದ ತನಿಖೆಯ ಅವಶ್ಯಕತೆ ಇದೆ. ಅವರ ಒಂದು ಪ್ರೇರಣೆಯಿಂದಾಗಿ ಆಗಿದೆಯಾ, ಸೊ ಅವರ ಒಂದು ಶಾಮೀಲು ಈ ಒಂದು ಸೈಟ್ಗಳನ್ನು ಪಡೆಯುವ ವಿಷಯದಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅನ್ನೋದು ಗೊತ್ತಾಗಬೇಕು ಅಂದರೆ ತನಿಖೆ ಆಗಬೇಕು ಅನ್ನೋದನ್ನ ಕೋರ್ಟ್ ಹೇಳಿದೆ. ಇದಿಷ್ಟು ಅಂಶಗಳನ್ನು ಕೋರ್ಟ್ ತನ್ನ ತೀರ್ಪಿನಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದೆ. ಅದರ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೋರ್ಟ್ ದೂರುದಾರರ ವಿಷಯವಾಗಿ ಏನು ಹೇಳಿದೆ, ರಾಜ್ಯಪಾಲರು ತಮ್ಮ ವಿವೇಚನೆಯನ್ನ ಬಳಸಿದ್ದಾರಾ ಇಲ್ವಾ ಅನ್ನುವಂತಹ ಪ್ರಬಲ ವಾದ ಆಗಿತ್ತು, ಅದರ ವಿಷಯವಾಗಿ ಏನು ಹೇಳಿದೆ, ಮತ್ತು ಇಲ್ಲಿ ಫಲಾನುಭವಿ ಯಾರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಪಾತ್ರ ಇದರಲ್ಲಿ ಏನು ಅನ್ನೋದನ್ನ ಗೊತ್ತಾಗಬೇಕು ಅಂದ್ರೆ ತನಿಖೆಯ ಅಗತ್ಯತೆ ಇದೆ ಅನ್ನೋದನ್ನ ಕೋರ್ಟ್ ಹೇಳಿದೆ. ಇಲ್ಲಿ ರಾಜ್ಯಪಾಲರು ವಿವೇಚನೆಯನ್ನ ಬಳಸಿಲ್ಲ, ತರಾತುರಿಯಲ್ಲಿ ಡಿಸಿಷನ್ ತೆಗೆದುಕೊಂಡಿದ್ದಾರೆ, ಯಾವುದೇ ವಿವರಣೆಯನ್ನ ಕೇಳಲಿಲ್ಲ, ಅವರು ಡೈರೆಕ್ಟ್ ಆಗಿ ನೋಟಿಸ್ ಅನ್ನ ಕೊಟ್ಟರು ಅನ್ನುವಂತಹ ಸಮಗ್ರ ವಾದವನ್ನ ಮಂಡಿಸಲಾಗಿತ್ತು. ಆ ಕಾರಣಕ್ಕೆ ಸಂಪೂರ್ಣವಾಗಿ ಅವರ ವಿವೇಚನೆಯನ್ನ ಇಲ್ಲಿ ಬಳಸಿದ್ದಾರೆ. ಅವರು ಎಲ್ಲಿಯೂ ಕೂಡ ಅವರ ಆದೇಶದಲ್ಲಿ ಲೋಪಗಳು ಕಾಣಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯಪಾಲರ ನಿರ್ಧಾರ ಏನಿದೆ ಅದು ಸರಿಯಾಗಿದೆ ಅಂತ ಕೋರ್ಟ್ ಹೇಳಿದೆ. ಈ ಮೂಲಕವಾಗಿ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನುವಂತಹ ಒಂದು ರೀತಿಯ ಕ್ಲಾರಿಟಿ ಈ ಕೋರ್ಟ್ನ ಜಡ್ಜ್ಮೆಂಟ್ ಮೂಲಕವಾಗಿ ಸಿಕ್ಕಿದೆ. ಇನ್ನು ಖಾಸಗಿ ದೂರುದಾರರು ಎಲ್ಲಿ ದೂರನ್ನ ಕೊಡಬೇಕು, ನೇರವಾಗಿ ರಾಜ್ಯಪಾಲರಿಗೆ ದೂರು ಕೊಡಬಹುದಾ ಇಲ್ವಾ ಅನ್ನೋದಕ್ಕೂ ಕೂಡ ಒಂದು ಕ್ಲಾರಿಫಿಕೇಶನ್ ಈ ಮೂಲಕವಾಗಿ ಸಿಕ್ಕಿದೆ. ರಾಜ್ಯಪಾಲರೇನು ತನಿಖೆಗೆ ಆದೇಶ ಮಾಡಿದ್ರು ಅದನ್ನು ಕೋರ್ಟ್ ಮುಂದುವರಿಸಿ ಅಂತ ಹೇಳಿದ್ದಾರೆ. ಮುಂದುವರಲಿಕ್ಕೆ ಯಾರ್ದು ತಕರಾರು ಇಲ್ಲ, ಯಾಕಂದರೆ ಎನ್ಕ್ವೈರಿ ಆಗಬೇಕಂತ
ಕೋರ್ಟ್ ಹೇಳಿದೆ ಎಲ್ಲರೂ ಆಗಬೇಕಂತ ಕೂಡ ಬಯಸ್ತಾರೆ, ಆ ಥರಗಿನ ಪ್ರಶ್ನೆ ಇಲ್ಲ. ತನಿಖೆ ಆಗಬೇಕು, ಅದು ಸಾಬೀತಾಗಬೇಕು, ಎರಡನೇ ಸ್ಟೆಪ್ ಇರೋದು. ಸೊ ತನಿಖೆ ಆದ ತಕ್ಷಣ ಮುಖ್ಯಮಂತ್ರಿಗಳ ಎಲ್ಲ ಜವಾಬ್ದಾರಿ ಆಗೋದಿಲ್ಲ. ಅದು ಯಾವ ರೀತಿ ತನಿಖೆ ಆಗ್ತೈತೆ, ಹೇಗಾಗ್ತದೆ, ಎಷ್ಟು ದಿವಸ ಆಗ್ತದೆ ಮ್ಯಾಗೆ ಡಿಪೆಂಡ್ ಆಗ್ತದೆ. ಸೊ ಅಂತಿಮವಾಗಿ ಅದರಲ್ಲಿ ಯಾರ್ಯಾರು ಭಾಗಿಯಾದ್ರೂ ಪ್ರೂವ್ ಆದಮೇಲೆ ಎರಡನೇ ಸ್ಟೆಪ್ ಬರ್ತೀವಿ. ಒಂದನೇ ಸ್ಟೆಪ್ ಅಂದರೆ ತನಿಖೆ ಆದೇಶ ಮಾಡಿದ್ದಾರೆ ಅಷ್ಟೇ. ಸೊ ಅದು ಪೂರ್ಣಗೊಂಡು ಅಂತಿಮವಾಗಿ ಇಂಥವ್ರು ಅದಕ್ಕೆ ಭಾಗಿಯಾಗಿದ್ದಾರೆ ಇವರೇ ಅಂದಾಗ ಅದು ಮುಂದೆ ಎರಡನೇ ಸ್ಟೆಪ್, ಎರಡನೇ ಚರ್ಚೆ, ಆವಾಗ ಮತ್ತೊಮ್ಮೆ ಪ್ರಾಸಿಕ್ಯೂಷನು. ನೋಡಿ, ಪ್ರಾಸಿಕ್ಯೂಷನ್ಗೆ ಅಂತಕ್ಕಂಥದ್ದು ಅಲ್ಲ, ತನಿಖೆ ಮಾಡಲಿಕ್ಕೆ ಅಡ್ಡಿ ಇಲ್ಲ ಅಂತಕ್ಕಂಥ ರೀತಿಯಲ್ಲಿ ಬಹುಶಃ ಕೊಟ್ಟಿರ್ಬೋದು. ಯಾಕಂದರೆ ಮೂಲವಾಗಿದ್ದಂಥದ್ದು ತನಿಖೆನೇ ಆಗಿಲ್ಲ. ತನಿಖೆನೇ ಆಗದಿರಾ ಪ್ರಾಸಿಕ್ಯೂಷನ್ ಪ್ರಶ್ನೆ ಎಲ್ಲಿ ಬರ್ತದೆ? ಪ್ರಾಥಮಿಕವಾಗಿ ಪ್ರೈಮಾ ಫೇಶಿಯಾ ಎನ್ಕ್ವೈರಿ ಆಗಬೇಕು. ಈಗ ಬೇರೆಯವ್ರ ಕೇಸಲ್ಲಿ ಈಗ ಲೋಕಾಯುಕ್ತ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿದ್ರೆ ರಾಜ್ಯಪಾಲರು ಕ್ಷುಲ್ಲಕ ಕಾರಣಗಳಿಟ್ಟು ವಾಪಸ್ ಕಳಿಸ್ತಾ ಇದ್ದಾರೆ, ಅದು ಪ್ರಾಸಿಕ್ಯೂಷನ್ಗೆ ಅನುಮತಿ. ದಿಸ್ ಈಸ್ ಓನ್ಲಿ ಫಾರ್ ಎನ್ಕ್ವೈರಿ. ಈಗ ಏನಾಗಿರ್ತಕ್ಕಂಥದ್ದು ತನಿಖೆ ಮಾಡ್ಬೋದು ಅಂತಕ್ಕಂಥದ್ದಕ್ಕೆ ಕೋರ್ಟಲ್ಲಿ ಆದೇಶ ಆಗಿರ್ಬೋದು ಅಂತಕ್ಕಂಥದ್ದು ನನ್ನ ಗ್ರಹಿಕೆ. ಯಾಕೆಂದರೆ ಪೂರ್ತಿ ಅದರ ಏನೇನು ಇವತ್ತು ವಾದ ವಿವಾದಗಳು, ಏನೇನು ನಾವು ಕಾನೂನು ಚೌಕಟ್ಟಿನಲ್ಲಿ ಏನೇನು ಪ್ರಶ್ನೆಗಳನ್ನು ಎತ್ತಿದ್ವಿ, ಬಹುಶಃ ಅದೆಲ್ಲ ಇದ್ದಿದ್ದು ಬರೀ ತನಿಖೆಗೆ. ಯಾಕೆಂದರೆ ನೆಕ್ಸ್ಟು ಲೀಗಲ್ ಬ್ಯಾಟಲ್ ಸ್ಟಾರ್ಟ್ ಮಾಡಬೇಕು. ಲೀಗಲ್ ಬ್ಯಾಟಲ್ನ ಒಂದು ಸುಪ್ರೀಂ ಕೋರ್ಟ್ ಆಪ್ಷನ್ಸು ಕೂಡ ನಮಗಿರ್ತದೆ. ಐ ಥಿಂಕ್ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಅದು ಕಾನ್ಸ್ಟಿಟ್ಯೂಷನ್ ರೈಟ್ಸ್, ಅದು ಮಾಡ್ತಕ್ಕಂಥ ಕೆಲಸವನ್ನು ಐ ಥಿಂಕ್ ವಿ ಆರ್ ಗೋಯಿಂಗ್ ಟು ಡೂ ಆ್ಯಂಡ್ ಹಿ ಶುಡ್ ಡೂ. ಯಾಕೆಂದರೆ ಜುಡಿಷಿಯಲ್ ಒಂದು ಸತಿ ತೀರ್ಮಾನ ಕೊಟ್ಟಾಗ ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡೋದು ತಪ್ಪಾಗ್ತದೆ. ಮನಸ್ಸಲ್ಲಿ ಏನೇ ಇದ್ದರೂ ಕೂಡ ಅದು ನಾವು ಹೇಳ್ಕೊಬಾರ್ದು, ಯಾವಾಗಲೂ ಕೂಡ ಅದು ತಪ್ಪಾಗ್ತದೆ. ಆದರೆ ಒಬ್ಬ ವ್ಯಕ್ತಿಗೆ ಇಂಥ ಸಂದರ್ಭದಲ್ಲಿ ಅವರಿಗೆ ಮೇಲ್ಮನವಿಗೆ ಹೋಗೋದಕ್ಕೆ ಡಬಲ್ ಬೆಂಚ್ ಇರ್ಬೋದು, ಇಲ್ಲಾಂದರೆ ಸುಪ್ರೀಂ ಕೋರ್ಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ತವೆ. ಅದನ್ನು ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ ನಾವು. ಅದನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ, ಅದಕ್ಕೆ ತಡೆ ಹಿಡೀರಿ ಅಂತ ಹೇಳಿದ್ದೀವಿ. ಅದು ತಡೆ ಕೊಟ್ಟಿಲ್ಲ, ನಿರಾಕರಣೆ ಮಾಡಿದ್ದಾರೆ. ಇದನ್ನು ಕಾನೂನಾತ್ಮಕವಾಗಿ ನಾವು ಎದುರಿಸ್ತೇವೆ. ನಮ್ಮ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋ ಅವಶ್ಯಕತೆಯೂ ಬಂದಿಲ್ಲ, ಅದರ ಅವಶ್ಯಕತೆಯೂ ಇಲ್ಲ. ಇಂಥ ಷಡ್ಯಂತ್ರಕ್ಕೆ ಕರ್ನಾಟಕ ರಾಜ್ಯದ ಸರ್ಕಾರನ ಬಲಿ ಕೊಡಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಜನತೆ 136 ಶಾಸಕರನ್ನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆರಿಸಿ ಕಳಿಸಿದ್ದಾರೆ. ಅದಕ್ಕೆ ಡಿ ಕೆ ಶಿವಕುಮಾರ್ ಸಾಹೇಬರು ಇದ್ದಾರೆ. ನಮ್ಮ ಮುಖ್ಯಮಂತ್ರಿಗಳಿಗೆ ನಾನು ಒಬ್ಬ ಮಂತ್ರಿಯಾಗಿ ನಾನು ಹೇಳ್ತಿದ್ದೀನಿ, ನಮ್ಮ ಎಲ್ಲ ಮುಖ್ಯಮಂತ್ರಿಗಳ ಅರ್ಜಿ ವಜಾವಾದ ಬೆನ್ನಲ್ಲೇ ಈಗ ಎಲ್ಲ ಸಚಿವರು ಕೂಡ ಮುಖ್ಯಮಂತ್ರಿಗಳ ಪರವಾಗಿ ನಿಂತು ಇದೊಂದು ಷಡ್ಯಂತ್ರ, ಎಲ್ಲಾ ರೀತಿಯ ತನಿಖೆಗೆ ಸಹಕಾರವನ್ನ ಕೊಡ್ತಾರೆ, ಮುಂದಿನ ಕಾನೂನು ಹೋರಾಟದ ಬಗ್ಗೆಯೂ ಕೂಡ ನಮಗೆ ಅವಕಾಶಗಳಿರೋದ್ರಿಂದ ಆ ಹೋರಾಟವನ್ನು ಕೂಡ ಮುಂದುವರಿಸ್ತೀವಿ ಅಂತ ಸಿದ್ದರಾಮಯ್ಯ ಪರವಾಗಿ ಬೆಂಬಲವನ್ನ ಸೂಚಿಸ್ತಾ ಅವರ ಬೆನ್ನಿಗೆ ನಾವಿದ್ದೀವಿ ಅಂತ ಹೇಳ್ತಿದ್ದಾರೆ.